ಮೊಟ್ಟೆ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನ ಸಮರ್ಪಿಸಿ, ಹಾಗೂ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ಮೈಸೂರು PSS ಮಾಸ್ಟರ್ಗಳಿಗೆ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನ ಸಮರ್ಪಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಮಾಸ್ಟರ್ಗಳು ಕೂಡ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನ ಸಮರ್ಪಿಸಿ, ಈ ದಿನದ ಸತ್ಸಂಗದಲ್ಲಿ ವಿಶೇಷವಾದಂತಹ ಒಂದು ಜ್ಞಾನವನ್ನ ನಾವೆಲ್ಲರೂ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ನಾವುಗಳು ಯಾವ ರೀತಿ ಇರಬೇಕು, ಒಬ್ಬನೊಬ್ಬ ಧ್ಯಾನಿಯಾದವನು, ಒಬ್ಬನೊಬ್ಬ ಆತ್ಮಜ್ಞಾನಿಯಾದವನು, ಒಬ್ಬನೊಬ್ಬ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥವ್ರು ಯಾವ ರೀತಿ ಇರ್ಬೇಕು ಅನ್ನುವಂತಹ ಒಂದು ವಿಶೇಷವಾದಂತಹ ಜ್ಞಾನವನ್ನ ಈ ದಿನ ನಾವು ತಿಳಿದುಕೊಳ್ಳೋಣ. ಮುಖ್ಯವಾಗಿ 3 ವಿಧವಾದಂತಹ ಧರ್ಮಗಳನ್ನ ಪ್ರತಿಯೊಬ್ಬ ಧ್ಯಾನಿಯು, ಪ್ರತಿಯೊಬ್ಬ ಮಾಸ್ಟರು ಪಾಲಿಸಲೇಬೇಕು ಮೈ ಡಿಯರ್ ಫ್ರೆಂಡ್ಸ್. ಇದನ್ನೇ ಈ ದಿನ ನಾವು ತ್ರಿವಿಧ ಧರ್ಮಗಳು ಎನ್ನುವಂತಹ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಅನ್ನ ತಿಳಿದುಕೊಳ್ಳೋಣ. ತ್ರಿವಿಧ ಧರ್ಮಗಳು ಅಂದ್ರೆ 3 ವಿಧದ ಧರ್ಮಗಳು. ಈ 3 ವಿಧದ ಧರ್ಮಗಳನ್ನ ನಾವು ಪಾಲಿಸಲೇಬೇಕು. ಈ ಒಂದು 3 ವಿಧದ ಧರ್ಮಗಳನ್ನ ನಾವು ಪಾಲಿಸದೆ ಹೋದ್ರೆ ನಮ್ಮ ಜೀವನವೆಲ್ಲವೂ ದುಃಖಮಯವಾಗುತ್ತೆ. ನಮ್ಮ ಜೀವನವೆಲ್ಲ ಆನಂದಮಯವಾಗ್ಬೇಕಂದ್ರೆ ಈ ಒಂದು 3 ವಿಧವಾದಂತಹ ಧರ್ಮಗಳನ್ನ ನಾವು ಪಾಲಿಸಲೇಬೇಕು. ಈ ಒಂದು 3 ವಿಧವಾದಂತಹ ಧರ್ಮಗಳನ್ನ ಪಾಲಿಸದೆ ನಾವು ಸಂತೋಷವನ್ನ, ಆನಂದವನ್ನ, ಬ್ರಹ್ಮಾನಂದವನ್ನ ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಈ ದಿನ ಈ ಒಂದು ವಿಶೇಷವಾದಂತಹ ಜ್ಞಾನವನ್ನ ತಿಳಿದುಕೊಳ್ಳೋಣ. ತ್ರಿವಿಧ ಧರ್ಮಗಳು. ಮೊಟ್ಟ ಮೊದಲನೇದಾಗಿ ತ್ರಿವಿಧ ಅಂದ್ರೆ 3 ವಿಧವಾದಂತಹ ಧರ್ಮಗಳು. ಧರ್ಮ ಅಂದ್ರೆ ಏನಂತ ನಾವು ಸ್ವಲ್ಪ ವಿಶೇಷವಾಗಿ ತಿಳಿದುಕೊಂಡು ಮತ್ತೆ ಮುಂದೆ ಹೋಗೋಣ. ನಿಮಗೆ ಎಲ್ಲರಿಗೆ ತಿಳಿದಿರುವಂತೆಯೇ ಧರ್ಮ ಅಂದ್ರೆ ಶಿವನನ್ನ ಪೂಜಿಸುವಂತಹವರು, ವಿಷ್ಣುವನ್ನ ಪೂಜಿಸುವಂತವರು, ಮೂರ್ತಿಗಳನ್ನ ಪೂಜಿಸುವಂತವರೆಲ್ಲರೂ ಹಿಂದೂಗಳೆಂದು, ಮಸೀದಿಯಲ್ಲಿ ಹೋಗಿ ನಮಾಜ್ ಮಾಡುವಂತವರನ್ನ ನಾವು ಮುಸ್ಲಿಮರಂತ, ಹಾಗೆ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡುವಂತವರನ್ನ ನಾವು ಕ್ರಿಶ್ಚಿಯನ್ ಧರ್ಮದವರು ಅಂತ ನಾವು ಭಾವಿಸ್ತಾ ಇದ್ದೇವೆ. ಇವು ಯಾವ ಧರ್ಮಗಳಲ್ಲ, ಇವೆಲ್ಲವೂ ಮತಗಳು ಮೈ ಡಿಯರ್ ಫ್ರೆಂಡ್ಸ್. ನಿಜವಾದಂತಹ ಧರ್ಮ ಅಂದ್ರೆ ಆಚರಣೆ. ಧರ್ಮ ಅಂದ್ರೇನೆ ಆಚರಣೆ. ಅದು ಯಾವುದೇ ಮತಸ್ಥರಾಗಿರ್ಬೋದು, ಅವರ ಜೀವನದಲ್ಲಿ ಏನನ್ನ ಆಚರಣೆಯಲ್ಲಿ ಇಟ್ಕೊಳ್ತಾರೋ ಅದೇ ಧರ್ಮ ಅಂತ ನಾವು ಹೇಳ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ನಾನು ಹಿಂದೂ ಧರ್ಮದಲ್ಲಿ ಇದ್ದೀನಿ, ಹಂಗಾಗಿ ಅದು ಹಿಂದೂ ಧರ್ಮ. ನಾವು ನಮಾಜ್ ಮಾಡ್ತಾ ಇದ್ದೀವಿ, ಅದು ಇಸ್ಲಾಂ ಧರ್ಮ ಅಂತ ನಾವು ಅನ್ಕೊಂತೀವಿ. ಆದ್ರೆ ಅದು ಯಾವುದೂ ಅಲ್ಲ, ಅವೆಲ್ಲ ಮತಗಳು. ಧರ್ಮ ಅಂದ್ರೇನೆ ಆಚರಣೆ. ಯಾವುದರ ಆಚರಣೆ? ಸರಿಯಾದ ಆಚರಣೆ. ಯಾವುದು ಸರಿಯಾದದ್ದು, ಯಾವುದು ಸರಿಯಲ್ಲದ್ದು? ಸರಿಯಾದದ್ದು ಯಾವುದು, ಸರಿಯಲ್ಲದ ಆಚರಣೆಗಳು ಕೂಡ ಇರ್ತವೆ. ಸರಿಯಾದ ಆಚರಣೆ ಅಹಿಂಸೆಯಿಂದ ಕೂಡಿರುವಂತದ್ದು ಧರ್ಮ. ಸರಿಯಲ್ಲದ ಆಚರಣೆಗಳು ಹಿಂಸೆಯಿಂದ ಕೂಡಿರ್ತಕ್ಕಂಥವು, ಅವುಗಳು ಅಧರ್ಮ. ಒಟ್ಟಾರೆಯಾಗಿ ಧರ್ಮ ಅನ್ನುವಂತಹ ಈ ಒಂದು ಪದದ ಬಗ್ಗೆ ವಿಶೇಷವಾಗಿ ಮಹಾನುಭಾವರು ಹೇಳ್ತಾರೆ, ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ ಅಂತ ಹೇಳ್ತಾರೆ. ಯಥೋ ಅಭ್ಯುದಯ ಎಲ್ಲಿ ಆದ್ರೆ
ಅಭ್ಯು ಅಭ್ಯುದಯ ಅಂದ್ರೆ ಅಭಿವೃದ್ಧಿ ಕಾಣುತ್ತೋ, ಅಂದ್ರೆ ನಾವು ಏನನ್ನ ಆಚರಣೆ ಮಾಡ್ತೀವೋ ಅದರಿಂದ, ನಾವು ಏನಾದ್ರೆ ಪಾಲಿಸ್ತೀವೋ ಅದರಿಂದ ಯಥೋ ಅಭ್ಯುದಯ, ಎಲ್ಲಿ ಆದ್ರೆ ಅಭಿವೃದ್ಧಿ ಆಗ್ತೋ, ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ. ನಿಶ್ರೇಯಸ್ಸು ಅಂದ್ರೆ ಮುಕ್ತಿ, ಆನಂದ, ಸಂತೋಷ, ನಿಶ್ರೇಯಸ್ಸು. ಸ ಧರ್ಮ, ಅದು ಸರಿಯಾದ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ನಾವು ಪಾಲಿಸುವಂತಹ, ನಾವು ಆಚರಿಸುವಂತಹ ಆ ಒಂದು ಆಚರಣೆಯಲ್ಲಿ ಅಭಿವೃದ್ಧಿ ಇರಬೇಕು, ಮತ್ತೆ ನಮಗೆ ಮುಕ್ತಿಯನ್ನು ಕೊಡುವಂತದ್ದಾಗಿರ್ಬೇಕು. ಅಂತಹ ಆಚರಣೆಗಳೇ ಧರ್ಮ, ಅದುವೇ ಸರಿಯಾದ ಧರ್ಮ. ಅಂದ್ರೆ ಯಥೋ ಅಭ್ಯುದಯ ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ. ನಾವು ಮಾಡುವಂತಹ ಪ್ರತಿಯೊಂದು ಆಚರಣೆಗಳು, ಕೆಲಸಗಳು ಅಥವಾ ನಮ್ಮ ಕರ್ಮಗಳು, ಇವೆಲ್ಲವೂ ಏನಾಗಿರ್ಬೇಕು, ಅದರಿಂದ ಅಭಿವೃದ್ಧಿ ಆಗ್ತಾ ಇರಬೇಕು. ಅಂದ್ರೆ ನಿನ್ನ ಒಂದು ಪುರೋಗಮನ ಆಗ್ತಾ ಇರಬೇಕು. ಮತ್ತೆ ಅದರ ಜೊತೆಯಲ್ಲಿ ನಿನಗೆ ಮುಕ್ತಿಯನ್ನ ಕೊಡುವಂತದ್ದಾಗಿರ್ಬೇಕು. ಮುಕ್ತಿ ಅಂದ್ರೆ ದುಃಖ ರಾಹಿತ್ಯ ಜೀವನ, ಮುಕ್ತಿ ಅಂದ್ರೆ ಆನಂದವಾದಂತಹ ಜೀವನ, ಮುಕ್ತಿ ಅಂದ್ರೆ ಭವಬಂಧನಗಳಿಂದ, ದುಃಖಗಳಿಂದ ಬಿಡುಗಡೆಗೊಳಿಸುವಂತಹದ್ದಾಗಿರುತ್ತೆ. ಇಂತಹ ಒಂದು ಧರ್ಮವನ್ನ, ಸಧರ್ಮವನ್ನ, ಸಧರ್ಮನೇ ಆಚರಣೆಯೇ ಧರ್ಮ ಅಂತ ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಒಟ್ಟಾರೆಯಾಗಿ ಧರ್ಮ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದನ್ನ ನಾವು ಎಷ್ಟು ತಿಳ್ಕೊಂತ ಹೋದ್ರು ಕೂಡ ಅದು ತಿಳ್ಕೊಳ್ತಾನೇ ಇರ್ತೀವಿ, ತಿಳ್ಕೊಳ್ಳೇಬೇಕು. ಸೊ ಒಟ್ಟಾರೆಯಾಗಿ ಈ ದಿನ ನಾವು 3 ವಿಧವಾದಂತಹ ಧರ್ಮಗಳನ್ನ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲೆಯ ಒಂದು ಧರ್ಮ ಶರೀರ ಧರ್ಮ, ಎರಡನೇದು ಕುಟುಂಬ ಧರ್ಮ, ಮೂರನೇದು ಸಮಾಜ ಧರ್ಮ. ಈ 3 ಧರ್ಮಗಳು ಪ್ರತಿಯೊಬ್ಬ ಧ್ಯಾನಿಯಾಗಿರ್ತಕ್ಕಂಥವನಿಗೆ, ಪ್ರತಿಯೊಬ್ಬ ಆತ್ಮಜ್ಞಾನಿಯಾಗಿರುವಂತವನಿಗೆ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಪಾಲಿಸಲೇಬೇಕಾಗಿರುವಂತಹ 3 ವಿಧವಾದಂತಹ ಧರ್ಮಗಳು. ಈ ಒಂದು 3 ವಿಧವಾದಂತಹ ಧರ್ಮಗಳಲ್ಲಿ ಮೊದಲನೆಯ ಒಂದು ಧರ್ಮ ಶರೀರ ಧರ್ಮ, ಎರಡನೇದು ಕುಟುಂಬ ಧರ್ಮ, ಸಮಾಜ ಧರ್ಮ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ನಾವೆಲ್ಲರೂ ಈ ಒಂದು ಶರೀರವನ್ನ ಪಡೆದಿದ್ದೀವಿ. ಈ ಒಂದು ಶರೀರಕ್ಕೆ ಇದರದೇ ಆದಂತಹ ಒಂದು ಧರ್ಮ ಇರುತ್ತೆ. ಈ ಒಂದು ಶರೀರ ಧರ್ಮವನ್ನು ನಾವು ಪಾಲಿಸಲೇಬೇಕು ಮೈ ಡಿಯರ್ ಫ್ರೆಂಡ್ಸ್. ಆದ್ರೆ ಈ ಒಂದು ಶರೀರ ಕೇವಲ ನಮ್ಮ ತಂದೆ ತಾಯಿಯರ ಒಂದು ಸಂಬಂಧದಿಂದ ಬಂದಿರುವಂತದ್ದಲ್ಲ, ಅಥವಾ ನಾವು ನಮ್ಮ ತಾಯಿ ಗರ್ಭದಲ್ಲಿ ಗರ್ಭ ಧರಿಸಿದಾಗ ಆ ಒಂದು ಅಂಡಾಂಡ ಪಿಂಡಾಂಡ, ಅಂಡ ಪಿಂಡವಾಗಿ, ಪಿಂಡ ಶರೀರವಾಗಿ ಅದು ಅಭಿವೃದ್ಧಿ ಆಗ್ತಾ ನಾವು ನಮ್ಮ ತಾಯಿ ಗರ್ಭದಲ್ಲಿ ಬೆಳೆದು ಬಂದಿರುವಂತದ್ದಲ್ಲ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಶರೀರವನ್ನ ಪಡೆಯುವುದಕ್ಕಿಂತ ಮುಂಚಿತವಾಗಿ ಆ ಒಂದು ಮೇಲೆ ಲೋಕದಲ್ಲಿ ನಮಗೆ ಮಾರ್ಗದರ್ಶನ ನೀಡುವಂತಹ ಎಷ್ಟೋ ಜನ ಮಾಸ್ಟರ್ಸ್ಗಳು ಇರ್ತಾರೆ. ಆ ಒಂದು ಮಾಸ್ಟರ್ಗಳ ಒಂದು ಪ್ರೇರಣೆಯಿಂದ, ಅವರುಗಳ ಒಂದು ಮಾರ್ಗದರ್ಶನದಿಂದ ನಾವು ಈ ಒಂದು ಶರೀರವನ್ನು ಪಡೆದಿರ್ತೇವೆ. ಆದ್ರೆ ನಾವೆಲ್ಲರೂ ಆತ್ಮ ಪದಾರ್ಥಗಳು. ಈ ಒಂದು ಶರೀರವನ್ನ ಧರಿಸುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಆತ್ಮ ಪದಾರ್ಥಗಳು, ಚೈತನ್ಯ ಪದಾರ್ಥಗಳು, ಅಥವಾ ಒಂದು ಕಾಂತಿ ರೂಪದಲ್ಲಿರುವಂತಹ ಅದ್ಭುತವಾದಂತಹ ಚೈತನ್ಯ ಸ್ವರೂಪಿಗಳು, ಆತ್ಮ ಸ್ವರೂಪಿಗಳು ನಾವೆಲ್ಲರೂ. ಈ ಒಂದು ಸ್ಥಿತಿಯಲ್ಲಿ ಅಂದ್ರೆ ನಾವು ಈ ಶರೀರವನ್ನ ಪಡೆಯುವುದಕ್ಕಿಂತ ಮುಂಚಿತವಾಗಿ ನಾವು ಈ ಶರೀರವನ್ನ ಪಡಿಬೇಕು ಎನ್ನುವಂತಹ ಇಚ್ಛಾಶಕ್ತಿ, ಮತ್ತೆ ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿ, ಅಂದ್ರೆ ನಮ್ಮ
ಈ ಒಂದು ಭೌತಿಕ ವಿಜ್ಞಾನ ಕೇವಲ ಈ ಒಂದು ಶರೀರ ತಾಯಿಯ ಗರ್ಭದಿಂದ ಬಂದಿದೆ ಅಂತ ಮಾತ್ರ ಈ ಒಂದು ವಿಜ್ಞಾನ ಹೇಳುತ್ತೆ. ಆದ್ರೆ ಈ ಒಂದು ಆಧ್ಯಾತ್ಮಿಕ ವಿಜ್ಞಾನ, ನೀನು ಈ ಒಂದು ಭೌತಿಕ ದೇಹವನ್ನ ಪಡೆದುಕೊಂಡ ಮುಂಚಿತವಾಗಿ ನಿನ್ನಲ್ಲಿ ಅಸಾಧಾರಣವಾಗಿರುವಂತಹ ಇಚ್ಛಾಶಕ್ತಿ ಇರಬೇಕು, ಜ್ಞಾನ ಶಕ್ತಿ ಇರಬೇಕು, ಅದೇ ರೀತಿ ಕ್ರಿಯಾಶಕ್ತಿ ಇರ್ಬೇಕಂತ ಹೇಳುತ್ತೆ. ಅಂದ್ರೆ ನಾವು ಆ ಮೇಲೆ ಲೋಕದಲ್ಲಿ ಇದ್ದಾಗ ನಾವು ಶರೀರವನ್ನ ಪಡಿಬೇಕು ಎನ್ನುವಂತಹ ಇಚ್ಛಾಶಕ್ತಿ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಇವು ನಮ್ಮ ಈ ಒಂದು ಪ್ರಾಪಂಚಿಕ, ಈ ಒಂದು ಭೌತಿಕ ದೇಹಕ್ಕೆ ಅಥವಾ ಈ ಒಂದು ಆ ಭೌತಿಕ ಶರೀರವನ್ನ ಪಡಿಬೇಕಂದ್ರೆ ಆತ್ಮ ಮತ್ತು ಅಂದ್ರೆ ಆತ್ಮ ತತ್ವದಲ್ಲಿ ಈ ಒಂದು 3 ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವೆ ಮೈ ಡಿಯರ್ ಫ್ರೆಂಡ್ಸ್. ಮೊದಲನೇದಾಗಿ ಇಚ್ಛಾಶಕ್ತಿ ಇರಬೇಕು. ಅಂದ್ರೆ ನಾನು ಈ ಭೂಮಿಗೆ ಹೋಗ್ಬೇಕು, ನಾನು ಶರೀರವನ್ನ ಪಡಿಬೇಕು ಎನ್ನುವಂತಹ ಮೊಟ್ಟ ಮೊದಲನೇದಾಗಿ ಆ ಒಂದು ಇಚ್ಛಾಶಕ್ತಿ ಎನ್ನುವಂತಹ ಆ ಒಂದು ಪ್ರೇರಣೆ ನಮಗೆ ಬೇಕು. ಆ ಇಚ್ಛಾಶಕ್ತಿ ಒಂದೇ ಇದ್ರೆ ಸಾಲದು, ಮತ್ತೆ ಅದಕ್ಕೆ ಒಂದು ಜ್ಞಾನ ಶಕ್ತಿ ಕೂಡ ಬೇಕು. ಮತ್ತೆ ಆ ಒಂದು ಜ್ಞಾನ ಶಕ್ತಿ ಒಂದೇ ಅಲ್ಲದೆ ಮತ್ತೆ ಕ್ರಿಯಾಶಕ್ತಿ ಕೂಡ ಬೇಕು. ಸೊ ಮೈ ಡಿಯರ್ ಫ್ರೆಂಡ್ಸ್, ಅಂದ್ರೆ ನಾವು ಈ ಶರೀರವನ್ನ ಪಡೆಯುವುದಕ್ಕಿಂತ ಮುಂಚಿತವಾಗಿ ಆ ಒಂದು ಉನ್ನತ ಲೋಕದಲ್ಲಿ ಇದ್ದಾಗ ನಾವೆಲ್ಲರೂ ನಮ್ಮಲ್ಲಿ ಎಷ್ಟೋ ಒಂದು ಇಚ್ಛಾಶಕ್ತಿಯಿಂದ, ಎಷ್ಟೋ ಒಂದು ಜ್ಞಾನ ಶಕ್ತಿಯಿಂದ, ಎಷ್ಟೋ ಒಂದು ಕ್ರಿಯಾಶಕ್ತಿಯಿಂದ ಈ ಒಂದು ದೇಹವನ್ನು ನಾವು ಪಡೆದಿದ್ದೇವೆ ಮೈ ಡಿಯರ್ ಫ್ರೆಂಡ್ಸ್. ಈ ದೇಹ ಆಶಾಮಾಷ ದೇಹ ಅಲ್ಲ. ಇದು ಕೇವಲ ಮಾಂಸಪಿಂಡಗಳಿಂದ, ರಕ್ತ ಖಂಡಗಳಿಂದ ಏರ್ಪಟ್ಟಿರೋದು ಒಂದೇ ಅಲ್ಲ. ಈ ಒಂದು ಶರೀರ ನಿರ್ಮಾಣ ಆಗುವುದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಎಷ್ಟೋ ಇಚ್ಛಾಶಕ್ತಿ, ಎಷ್ಟೋ ಜ್ಞಾನ ಶಕ್ತಿ, ಎಷ್ಟೋ ಕ್ರಿಯಾಶಕ್ತಿಯ ಫಲಿತವಾಗಿಯೇ ಈ ಒಂದು ಅದ್ಭುತವಾದಂತಹ ದೇಹವನ್ನು ನಾವು ತೆಗೆದುಕೊಳ್ತೇವೆ. ನಿಮಗೆ ಇನ್ನಷ್ಟು ಉದಾಹರಣೆಯಾಗಿ ಹೇಳ್ಬೇಕಂದ್ರೆ, ಈಸಿಯಾಗಿ ಅರ್ಥ ಆಗೋದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ನಾವು ಒಂದು ಮನೆ ಬೇಕಂತೇಳಿ ಅನ್ಕಂತೀವಿ. ಅಂದ್ರೆ ಆ ಮನೆ ಬೇಕು ಅಂತಂದ್ರೆ ಫಸ್ಟ್ ಆ ಮನೆ ಕಟ್ಸ್ಬೇಕಂತ ನಮಗೆ ಫಸ್ಟ್ ಇಷ್ಟ ಆಗ್ಬೇಕು. ಅದೇ ಇಚ್ಛಾಶಕ್ತಿ. ಆಮೇಲೆ ಆ ಮನೆಯನ್ನ ಯಾವ ರೀತಿ ಕಟ್ಸಿದ್ರೆ ಚೆನ್ನಾಗಿರುತ್ತೆ, ಅಂದ್ರೆ ಡಬಲ್ ಬೆಡ್ರೂಮ್ ಹೌಸಾಗಿ ಕಟ್ಸ್ಬೋದಾ ಅಥವಾ ಸಿಂಗಲ್ ಬೆಡ್ರೂಮ್ ಆಗಿ ಕಟ್ಸ್ಬೋದಾ ಅಥವಾ ಯಾವ ರೀತಿ ಕಟ್ಸ್ಬೇಕು ಅಂತ ಒಂದು ಪ್ಲಾನಿಂಗ್ ಅನ್ನೋದಿರುತ್ತೆ. ಇದನ್ನೇನಂತಾರೆ, ಜ್ಞಾನ ಶಕ್ತಿ ಅಂತ ಹೇಳ್ತಾರೆ. ಆದ್ಮೇಲೆ ಕೇವಲ ಇಚ್ಛಾಶಕ್ತಿ ಒಂದೇ ಇದ್ರೆ ಸಾಲದು, ಜ್ಞಾನ ಶಕ್ತಿ ಒಂದೇ ಇದ್ರೆ ಸಾಲದು, ಮತ್ತೆ ಕ್ರಿಯಾಶಕ್ತಿಯಾಗಿ ಅಂದ್ರೆ ಆ ಮನೆನ ಕಟ್ಟುವಂತಹ ಆ ಕಾರ್ಮಿಕರು, ಆ ಮೇಸ್ತ್ರಿಗಳು, ಅವರು ಒಂದೊಂದು ಕಲ್ಲುಗಳನ್ನ ಇಟ್ಟು ಹಾಗೆ ಆ ಒಂದು ಮನೆ ನಿರ್ಮಾಣ ಮಾಡಿಕೊಡ್ತಾರೆ. ಇದನ್ನೇ ಏನಂತಾರೆ, ಕ್ರಿಯಾಶಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಇಚ್ಛಾಶಕ್ತಿಯಿಂದ, ಆ ಒಂದು ಜ್ಞಾನ ಶಕ್ತಿಯಿಂದ, ಆ ಒಂದು ಕ್ರಿಯಾಶಕ್ತಿಯಿಂದ ಯಾವ ರೀತಿ ಆದ್ರೆ ನಾವು ನಮ್ಮ ಮನೆಯನ್ನ ಕಟ್ಸ್ಕೊಂಡು ಆ ಮನೆಯಲ್ಲಿ ನಾವು ವಾಸ ಮಾಡ್ತೀವೋ, ಅದೇ ರೀತಿ ಈ ಒಂದು ದೇಹ ಎನ್ನುವಂತಹ ಮನೆಯನ್ನ ನಾವು ನಮ್ಮ ಒಂದು ಅಪಾರವಾದಂತಹ ಇಚ್ಛಾಶಕ್ತಿಯಿಂದ, ಜ್ಞಾನ ಶಕ್ತಿಯಿಂದ, ಕ್ರಿಯಾಶಕ್ತಿಯಿಂದ ಈ ದೇಹವನ್ನ ನಿರ್ಮಾಣ ಮಾಡಿಕೊಂಡು ನಮಗೆ ನಾವೇ ಮತ್ತು ಆ ಉನ್ನತ ಲೋಕದ ಮಾಸ್ಟರ್ಗಳ ಒಂದು ಮಾರ್ಗದರ್ಶನದ ಮುಖಾಂತರವಾಗಿ ನಮಗೆ ನಾವೇ ಈ ಒಂದು ದೇಹವನ್ನ ನಿರ್ಮಿಸಿಕೊಳ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಹೇಗಾದ್ರೆ ಈ ಭೂಲೋಕದಲ್ಲಿ ನಾವು ವಾಸ ಮಾಡೋದಕ್ಕೆ ನಮ್ಮ ಒಂದು ಮನೆಯನ್ನ ನಾವು ಯಾವ ರೀತಿ ಆದ್ರೆ ನಿರ್ಮಾಣ ಮಾಡ್ಕೊಳ್ತೀವೋ, ಅದೇ ರೀತಿ ಈ ಒಂದು ದೇಹವನ್ನ ನಮಗೆ ನಾವೇ ನಿರ್ಮಾಣ ಮಾಡ್ಕೊಂಡು ಬರ್ತೀವಿ. ಅಂದ್ರೆ ಈ ಒಂದು ದೇಹವನ್ನ ಪಡ್ಕೊಳ್ತೀವಿ ನಾವು ಈ ಒಂದು ದೇಹದಲ್ಲಿ ವಾಸ ಆಗೋದಿಕ್ಕೆ. ಸೊ ಇಂಥ ಒಂದು ಅದ್ಭುತವಾದಂತಹ ಎಷ್ಟೋ ನಮಗೆ ಕಣ್ಣಿಗೆ ಕಾಣಲಾರ್ದಂತಹ ಶಕ್ತಿಗಳು ಕೆಲಸ ಮಾಡ್ತಾ ಇರ್ತವೆ ಈ ಒಂದು ದೇಹವ ನಿರ್ಮಾಣ ಕಾರ್ಯಕ್ರಮದಲ್ಲಿ.
ಮತ್ತೆ ಈ ಒಂದು ದೇಹವನ್ನ ನಾವು ಎಷ್ಟು ಅದ್ಭುತವಾಗಿ ಇಟ್ಕೋಬೇಕು, ಈ ಒಂದು ದೇಹವನ್ನ ಎಷ್ಟು ಸುಂದರವಾಗಿ ಪೋಷಣೆ ಮಾಡ್ಬೇಕಂದ್ರೆ, ಎಷ್ಟು ಅಚ್ಚುಕಟ್ಟಾಗಿ ಪೋಷಣೆ ಮಾಡ್ಬೇಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಪೋಷಣೆ ಮಾಡ್ಬೇಕು. ಈ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನ ಕೊಡ್ಬೇಕು. ಈ ದೇಹಕ್ಕೆ ಬೇಕಾಗ್ತಕ್ಕಂತ ಎಲ್ಲ ಆಹಾರಗಳನ್ನ ಕೊಡ್ಬೇಕು. ಮುಖ್ಯವಾಗಿ ಈ ದೇಹ ಏನ್ ಬೇಕು, ಈ ದೇಹಕ್ಕೆ ಮುಖ್ಯವಾಗಿ ಈ ಎಂತ ಆಹಾರ ತಗೊಳುತ್ತೆ, ಮುಖ್ಯವಾಗಿ ಶುದ್ಧವಾದಂತಹ ಸಸ್ಯಾಹಾರವನ್ನ ಮಾತ್ರ ಈ ಒಂದು ದೇಹಕ್ಕೆ ಕೊಡ್ಬೇಕು. ಯಾಕಂದ್ರೆ ಇದು ಪವಿತ್ರವಾದಂತಹ ದೇವಾಲಯ. ಈ ಒಂದು ದೇವಾಲಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಶಿವನ ಸ್ವರೂಪಿಗಳು, ಅಂದ್ರೆ ಆತ್ಮ ಸ್ವರೂಪಿಗಳು. ಈ ಒಳಗಿರ್ತಕ್ಕಂಥ ಆತ್ಮ ಸ್ವರೂಪಿಯಾಗಿರ್ತಕ್ಕಂಥ ಆ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಈ ಒಂದು ದೇಹದಲ್ಲಿ ನಾವು ವಾಸ ಆಗಿದ್ದೇವೆ. ಅದಕ್ಕೆ ಬಸವಣ್ಣವರು ದೇಹವೇ ದೇವಾಲಯ ಅಂತ ಹೇಳಿದ್ದು. ಯಾಕೆ ಹೇಳ್ತಾರೆ? ಅವ್ರಿಗೆ ಆ ಒಂದು ಜ್ಞಾನ ಇದೆ. ಅಂದ್ರೆ ನಾನು ಈ ಒಂದು ದೇಹ ಎನ್ನುವಂತಹ ದೇವಾಲಯದಲ್ಲಿ ವಾಸವಾಗಿರುವಂತಹ ನಾನೇ ಸಾಕ್ಷಾತ್ ಶಿವ ಸ್ವರೂಪಿ ಎನ್ನುವಂತಹ ಒಂದು ಆತ್ಮಜ್ಞಾನವನ್ನು ಅವರು ಪಡೆದಿದ್ದಾರೆ. ಹಾಗಾಗಿಯೇ ಅವರು ದೇಹವೇ ದೇವಾಲಯ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಈ ಒಂದು ದೇಹವನ್ನ ದೇವಾಲಯದ ತರ ನಾವು ನೋಡ್ಕೋಬೇಕು. ನಾವು ಹೇಗಾದ್ರೆ ಆ ದೇವಾಲಯದಲ್ಲಿ ಹೋದಾಗ ನಾವು ಎಷ್ಟು ಅದ್ಭುತವಾಗಿ ಶುಚಿಯಾಗಿ ಇರುತ್ತೋ, ಮತ್ತೆ ಆ ಒಂದು ಪ್ರಸಾದ ಯಾವ ರೀತಿ ಆದ್ರೆ ಆ ಒಂದು ದೇವರಿಗೆ ನಾವು ಸಮರ್ಪಣೆ ಮಾಡ್ತೀವೋ, ಅದೇ ರೀತಿ ಈ ಒಂದು ದೇಹದಲ್ಲಿ ಇರ್ತಕ್ಕಂತ ಆತ್ಮಕ್ಕೆ ಕೂಡ ನಾವು ಆ ಪ್ರಸಾದವನ್ನ ಕೊಡ್ಬೇಕು. ಅದು ಯಾವುದು ಶುದ್ಧವಾದಂತಹ ಆಹಾರ, ಸಸ್ಯಾಹಾರವನ್ನ ನಾವು ನೀಡ್ಬೇಕು. ಎಷ್ಟು ನಾವು ಸಸ್ಯಾಹಾರ ಇರುವಂತಹ ಒಂದು ಆಹಾರವನ್ನೇ ನೀಡ್ಬೇಕಾಗದೆ ಮಾಂಸಾಹಾರವನ್ನ ಈ ದೇಹಕ್ಕೆ ಹಾಕಬಾರ್ದು. ಯಾಕಂದ್ರೆ ಇದು ಮಾಂಸಪಿಂಡಗಳಿಂದ ತಯಾರಾಗಿರ್ತಕ್ಕಂಥದ್ದು. ಮತ್ತೆ ನಾವು ಮಾಂಸವನ್ನ ಹಾಕಿದ್ರೆ ಏನಾಗುತ್ತೆ? ಅದು ಕೆಟ್ಟೋಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಂದು ಶರೀರವನ್ನ ನಾವು ಎಷ್ಟು ಅದ್ಭುತವಾಗಿ ನೋಡ್ಕೊಳ್ತೀವೋ ಅಷ್ಟು ಅದ್ಭುತವಾಗಿರುತ್ತೆ ಈ ಒಂದು ಶರೀರ. ಹಾಗಾಗಿ ಈ ಶರೀರಕ್ಕೆ ಬೇಕಾಗಿರ್ತಕ್ಕಂಥದ್ದು ಶುದ್ಧವಾದಂತಹ ಸಸ್ಯಾಹಾರ, ಮತ್ತೆ ಈ ಶರೀರಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೆಚ್ಚು ನೀರು. ನಾವು ಜಾಸ್ತಿ ನೀರು ಕುಡಿತಾ ಇರಬೇಕು ಈ ಒಂದು ದೇಹ ಒಂದು ಪೋಷಣೆಗೆ ಅಥವಾ ಈ ಒಂದು ದೇಹದ ರಕ್ಷಣೆಗೆ. ಮತ್ತೆ ಹೆಚ್ಚು ನಾವು ಮತ್ತೆ ಪ್ರಾಣ ಶಕ್ತಿಯನ್ನು ಕೂಡ ನೀಡ್ತಾ ಇರಬೇಕು. ಅಂದ್ರೆ ಪ್ರಾಣ ಶಕ್ತಿ ಅಂದ್ರೆ ನಾವೆಲ್ಲರೂ ಧ್ಯಾನದಲ್ಲಿ ಕುತ್ಕೊಂಡಾಗ ನಮ್ಮ ಮನಸ್ಸು ಶೂನ್ಯ ಆದಾಗ ಆ ಒಂದು ಪ್ರಕೃತಿಯಲ್ಲಿರುವಂತಹ ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ಈ ಒಂದು ದೇಹದಲ್ಲಿ ಪ್ರವೇಶವಾಗುತ್ತೆ. ಆಗ ಅದು ಏನಾಗುತ್ತೆ? ಪ್ರಾಣ ಶಕ್ತಿಯಾಗಿ ನಮ್ಮ ದೇಹದಲ್ಲಿ ಪ್ರವೇಶವಾಗುತ್ತೆ. ಅಂದ್ರೆ ಈ ದೇಹ ಪೋಷಣೆಗೆ ಆ ಒಂದು ಪ್ರಾಣ ಶಕ್ತಿಯೂ ಸಹ ಬಹಳಷ್ಟು ಸಹಾಯಕಾರಿಯಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಹಂಗಾಗಿ ಈ ಶರೀರವನ್ನ ನಾವು ಬಹಳ ಅಚ್ಚುಕಟ್ಟಾಗಿ ಪೋಷಣೆ ಮಾಡ್ಬೇಕು, ಪ್ರೀತಿಸ್ಬೇಕು. ಈ ಶರೀರ ಯಾವ ರೀತಿ ಆದ್ರೂ ಇದ್ರು ಸಹಿ, ದಪ್ಪಗಿದ್ರುನು, ತಳ್ಳಗಿದ್ರುನು, ಕಪ್ಪಗಿದ್ರುನು, ಬಿಳುಪಾಗಿದ್ರುನು, ಯಾವ ರೀತಿ ಆದ್ರೂ ಇರ್ಲಿ, ಆದ್ರೆ ಈ ಶರೀರವನ್ನ ನಾವು ಪ್ರೀತಿಸ್ಬೇಕು. ಯಾಕಂದ್ರೆ ಈ ಶರೀರ ಆಶಾಮಾಷೆಯಾಗಿ ನಾವು ತೆಗೆದುಕೊಂಡು ಬಂದಿಲ್ಲ. ಈ ಒಂದು ಶರೀರವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಷ್ಟೋ ಒಂದು ಈ ಒಂದು ಶಕ್ತಿಯ ಪ್ರೇರಣೆಗಳಿವೆ. ಅಂದ್ರೆ ಈ ಒಂದು ಆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಆದ್ಮೇಲೆ ಇಚ್ಛಾಶಕ್ತಿ, ಈ ಇವು ಕಣ್ಣಿಗೆ ಕಾಣಲಾರಂತಹ ಒಂದು ಶಕ್ತಿಗಳು. ಆ ಒಂದು ಪ್ರೇರಣೆಯಿಂದಲೇ ನಾವು ಈ ಶರೀರವನ್ನ ತೆಗೆದುಕೊಂಡಿದ್ದೇವೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ಈ ಶರೀರವನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ಇದುವೇ ಶರೀರ ಧರ್ಮ. ಇನ್ನು ಎರಡನೇ ಧರ್ಮ ಕುಟುಂಬ ಧರ್ಮ ಮೈ ಡಿಯರ್ ಫ್ರೆಂಡ್ಸ್. ಕುಟುಂಬ ಧರ್ಮ ಅಂದ್ರೆ ನಾವು ನಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ಈ ಶರೀರವನ್ನ ಕೊಟ್ಟಿರುವಂತಹ ನಮ್ಮ ಆ ಕುಟುಂಬವನ್ನ, ಆ ಕುಟುಂಬದ ಸದಸ್ಯರಾಗಿ ನಾವು ವಿರಾಜಿಸ್ತಾ ಇರ್ತೇವೆ. ಆದ್ರೆ ನಾನು ಧ್ಯಾನಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಾವು ಬ್ರಹ್ಮಚಾರಿ ಆಗಿರೋದಲ್ಲ, ಸನ್ಯಾಸಿ ಆಗಿರೋದಲ್ಲ. ನಾವು ಧ್ಯಾನ ಮಾಡ್ಬೇಕಂತ ಹೇಳ್ಬಿಟ್ಟು ಕುಟುಂಬವನ್ನ ದೂರ ಇರೋದಲ್ಲ. ನಾವು ಕುಟುಂಬದ ಜೊತೆಯಲ್ಲೇ ಇರ್ಬೇಕು. ಹೆಂಡತಿ ಮಕ್ಕಳ ಜೊತೆಯಲ್ಲೇ ಇರ್ಬೇಕು, ಅಪ್ಪ ಅಮ್ಮನ ಜೊತೆಯಲ್ಲೇ ಇರ್ಬೇಕು, ಮಕ್ಕಳ ಜೊತೆಯಲ್ಲೇ ಇರ್ಬೇಕು. ಇದ್ದುಕೊಂಡು
ಆ ಒಂದು ಕುಟುಂಬ ಧರ್ಮವನ್ನ ನಾವು ಪೋಷಣೆ ಮಾಡ್ಬೇಕು ಮೈ ಡಿಯರ್ ಫ್ರೆಂಡ್ಸ್. ಆ ಕುಟುಂಬ ಧರ್ಮದಲ್ಲಿ ಇರ್ಬೇಕು. ಅವಾಗ್ಲೇ ನಿನಗೆ ಸಂತೋಷ, ಆನಂದ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಈ ಒಂದು ಅದ್ಭುತವಾದಂತಹ ಶರೀರವನ್ನ ಕೊಡುತ್ತೆ ಆ ಒಂದು ಕುಟುಂಬ. ಮತ್ತೆ ಆ ಕುಟುಂಬ ಈ ಶರೀರವನ್ನು ಕೊಟ್ಟಿದಾಗ ನಾವು ನಮ್ಮ ಕರ್ತವ್ಯವಾಗಿ ನಾವ್ ಏನ್ ಮಾಡ್ಬೇಕು, ನಮ್ಮ ಕುಟುಂಬವನ್ನ ನಾವು ನೋಡ್ಕೋಬೇಕು. ಮುಖ್ಯವಾಗಿ ಈ ಶರೀರವನ್ನ ಕೊಟ್ಟಿರ್ತಕ್ಕಂತ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಕೊಟ್ಟಿರ್ತಕ್ಕಂತ ನಮ್ಮ ತಂದೆ ತಾಯಿಗಳನ್ನ ನಾವು ಪೋಷಣೆ ಮಾಡ್ಬೇಕು. ಅವರು ಇರೋವರೆಗೂ ನಾವು ಅವರಿಗೆ ಯಾವುದೇ ರೀತಿಯಾದಂತಹ ಕೊರತೆ ಆಗ್ಲಾರದಷ್ಟು ಮಟ್ಟಿಗೆ ನಾವು ನಮ್ಮ ಕುಟುಂಬ ಧರ್ಮದಲ್ಲಿ ನಾವು ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಅವ್ರನ್ನ ನಾವು ನೋಡ್ಕೋಬೇಕು. ಅವ್ರು ಏನ್ ಕೇಳಿದ್ರು ತಂದ್ಕೊಡ್ಬೇಕು. ಅವರ ಇಚ್ಛೆಗಳನ್ನ, ಅವರ ಒಂದು ಆ ಏನೇ ಇದ್ರು ಅಂದ್ರೆ ಅದು ಧರ್ಮಯುತವಾಗಿರ್ಬೇಕಷ್ಟೇ. ಸೊ ಒಟ್ಟಾರೆಯಾಗಿ ಆ ಒಂದು ಕುಟುಂಬ ಧರ್ಮದಿಂದ ನಾವೆಲ್ಲರೂ ಪಲಾಯನ ಮಾಡಬಾರ್ದು. ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಈ ಒಂದು ಧ್ಯಾನ ಮಾಡೋದಕ್ಕೆ ಮತ್ತೆ ಈ ಒಂದು ಆಧ್ಯಾತ್ಮಿಕವಾಗಿ ನಾನು ಆ ವಿಕಾಸ ಆಗೋದಕ್ಕೆ ನನ್ನ ಕುಟುಂಬ ಅಡ್ಡಿ ಬರ್ತದ ಅಂತ ಹೇಳ್ಬಿಟ್ಟು ನಾವು ಕುಟುಂಬವನ್ನ ತ್ಯಜಿಸೋದನ್ನ ಮೈ ಡಿಯರ್ ಫ್ರೆಂಡ್ಸ್. ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು ಧ್ಯಾನವನ್ನ ಮಾಡೋದ್ರ ಜೊತೆಗೆ ಅವರ ಒಂದು ಉದ್ಯೋಗವನ್ನ ಮಾಡುವುದರ ಜೊತೆಗೆ ಕುಟುಂಬವನ್ನ ಕೂಡ ಅವರು ನೋಡ್ಕೊಂತ ಬಂದ್ರು ಮೈ ಡಿಯರ್ ಫ್ರೆಂಡ್ಸ್. ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುಟುಂಬವನ್ನ ದೂರ ಇಡ್ಲಿಲ್ಲ, ಕುಟುಂಬದಿಂದ ಪಲಾಯನ ಮಾಡ್ಲಿಲ್ಲ. ಆ ಕುಟುಂಬವನ್ನ ನಾವು ನೋಡ್ಕೊಂತ ಬಂದ್ರು. ಇದುವೇ ಏನಂತಾರೆ ಕುಟುಂಬ ಧರ್ಮ. ಸೊ ನಮ್ಮ ಪಿರಮಿಡ್ ಮಾಸ್ಟರ್ಗಳು ಎಲ್ಲರೂ ಸಹ ಏನ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಬ್ರಹ್ಮಚಾರಿಗಳಾಗ್ತಾ ಇಲ್ಲ ಅಥವಾ ಯಾರು ಕೂಡ ಸನ್ಯಾಸಿಗಳಾಗ್ತಾ ಇಲ್ಲ. ಈಗ ನೀವೆಲ್ಲರೂ ನಾವು ನಮ್ಮ ಕುಟುಂಬದಲ್ಲಿ ಇದ್ದುಕೊಂಡೇ ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ಕುಟುಂಬವನ್ನ ಪೋಷಣೆ ಮಾಡ್ಕೊಳ್ತಾ, ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ತಾ ನಾವು ಆ ಕುಟುಂಬ ಧರ್ಮವನ್ನ ಪಾಲಿಸ್ತಾ ಇದ್ದೇವೆ. ಧ್ಯಾನ ಮಾಡುವಂತಹ ಸಮಯದಲ್ಲಿ ಧ್ಯಾನವನ್ನ ಮಾಡ್ತೇವೆ. ಮತ್ತೆ ಕುಟುಂಬವನ್ನ ನೋಡ್ಕೊಳ್ಳುವಂತಹ ಸಮಯದಲ್ಲಿ ಕುಟುಂಬವನ್ನು ಸಹ ನಾವು ನೋಡ್ಕೊಳ್ತಾ ಇದ್ದೇವೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಕುಟುಂಬ ಧರ್ಮದಿಂದ ನಾವು ಪಲಾಯನ ಮಾಡಬಾರದು. ಈ ಒಂದು ಆ ಧ್ಯಾನ ಮಾಡ್ತೀವಿ ಅನ್ನುವಂತಹ ಒಂದು ಕಾರಣಕ್ಕೆ, ಧ್ಯಾನ ಪ್ರಚಾರ ಮಾಡ್ತೀವಿ ಅನ್ನುವಂತಹ ಕಾರಣಕ್ಕೆ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಕುಟುಂಬ ಧರ್ಮವನ್ನ ನಾವು ಪಾಲಿಸಲೇಬೇಕು ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಈ ಒಂದು ಅದ್ಭುತವಾದಂತಹ ಶರೀರವನ್ನು ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ತಂದೆ ತಾಯಿಗಳು. ಈ ಒಂದು ಅದ್ಭುತವಾದಂತಹ ಕುಟುಂಬ, ಈ ಕುಟುಂಬವನ್ನ ನಾವು ರಕ್ಷಣೆ ಮಾಡ್ಬೇಕು. ಅವಾಗ್ಲೇ ಈ ಒಂದು ನಮ್ಮ ಒಂದು ಆಚರಣೆ, ನಮ್ಮ ಒಂದು ಆಧ್ಯಾತ್ಮಿಕ ಪುರೋಗಮನ ಇನ್ನಷ್ಟು ವಿಸ್ತೃತವಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇನ್ನು ಮೂರನೇ ಒಂದು ಧರ್ಮ ಸಮಾಜ ಧರ್ಮ. ನಾವೆಲ್ಲರೂ ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ. ಸಮಾಜ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಎಷ್ಟೋ ಕುಟುಂಬಗಳ ಒಂದು ಸಮ್ಮಿಲನವೇ ಸಮಾಜ. ಅಂದ್ರೆ ಸಮಾಜ ಅಂದ್ರೆ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾನು ಬಳ್ಳಾರಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಈ ಬಳ್ಳಾರಿಯಲ್ಲಿ ಎಷ್ಟೋ ಕುಟುಂಬಗಳಿವೆ. ಈ ಎಲ್ಲ ಕುಟುಂಬಗಳು ಸೇರಿದ್ರೆ ಏನಾಗುತ್ತೆ, ಇದು ಒಂದು ಸಮಾಜ. ಮತ್ತೆ ಚನ್ನಬಸವ ಮಾಸ್ಟರ್ ಮೈಸೂರಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ಮೈಸೂರಲ್ಲಿ ಎಷ್ಟೋ ಕುಟುಂಬಗಳಿವೆ, ಅದೆಲ್ಲ ಸೇರಿ ಅದು ಒಂದು ಸಮಾಜ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವು ಈ ಒಂದು ಸಮಾಜ ಧರ್ಮದಲ್ಲಿ ಕೂಡ ಇರ್ಬೇಕು. ನಾವು ಕೇವಲ ಶರೀರ ಧರ್ಮವನ್ನು ಪಾಲಿಸಿ ಮತ್ತೆ ಕುಟುಂಬ ಧರ್ಮವನ್ನ ಪಾಲಿಸಿ ನಾನು ಸಮಾಜ ಧರ್ಮವನ್ನ ಪಾಲಿಸದಲ್ಲಿ ಅಂತಂದ್ರೆ ಮತ್ತೆ ನಾವು ದುಃಖಕ್ಕೀಡಾಗ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಆದ್ರೆ ಸಮಾಜ ಧರ್ಮ ಅಂದ್ರೆ ಏನು? ನಿನ್ನ ಒಂದು ಕುಟುಂಬವನ್ನ ಪೋಷಣೆ ಮಾಡೋದ್ರ ಜೊತೆಗೆ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೇದನ್ನ ಮಾಡ್ಬೇಕು. ನಿನಗೆ ಒಳ್ಳೇದು ಮಾಡಲಿಕ್ಕೆ ಆಗದೆ ಹೋದ್ರುನು ಕೆಟ್ಟದನ್ನ ಮಾತ್ರ ಮಾಡ್ಬೇಡ. ಅಂದ್ರೆ ಸಮಾಜದಲ್ಲಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೇದನ್ನೇ ಮಾಡ್ಬೇಕು. ಒಳ್ಳೆತನದಿಂದ ನುಡಿ ಇರ್ಬೇಕು. ಅಂದ್ರೆ ಏನು ಒಳ್ಳೆತನ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಕುಟುಂಬಗಳಿಗೆ, ಆ ಸಮಾಜಕ್ಕೆ ನಮ್ಗೆ ತಿಳಿದಿರುವಂತಹ ಈ ಒಂದು ಜ್ಞಾನವನ್ನ ಹೇಳ್ಬೇಕು. ಯಾವ ಜ್ಞಾನ? ಆತ್ಮಜ್ಞಾನ. ಯಾವುದು? ಅದೇ ಧ್ಯಾನ ಮತ್ತೆ ಸಸ್ಯಾಹಾರ.
ಯಾಕಂದ್ರೆ ಧ್ಯಾನದಿಂದ ಸಸ್ಯಾಹಾರ ಪದ್ಧತಿಯಿಂದ ನನ್ನ ಶರೀರ ಧರ್ಮವು ಅದ್ಭುತವಾಗಿದೆ, ಕುಟುಂಬ ಧರ್ಮವು ಅದ್ಭುತವಾಗಿದೆ, ಮತ್ತೆ ಸಮಾಜ ಧರ್ಮವನ್ನು ಸಹ ನಾವು ಮಾಡ್ಬೇಕು. ಅಂದ್ರೆ ನಾನು ನನ್ನ ಕುಟುಂಬ ಒಂದೇ ಚೆನ್ನಾಗಿರೋದಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಸಮಾಜವೂ ಚೆನ್ನಾಗಿರ್ಬೇಕು. ಆ ಸಮಾಜವು ಚೆನ್ನಾಗಿರ್ಬೇಕು ಇದ್ದಾಗ್ಲೇ ಮತ್ತೆ ನಾವು ಎಲ್ಲರೂ ಆನಂದವಾಗಿರ್ತೀವಿ. ಕೇವಲ ನನ್ನ ನಾನು ಒಬ್ಬನೇ ಧ್ಯಾನ ಮಾಡ್ತಾ ಇದೀನಿ, ನಮ್ಮ ಕುಟುಂಬವೆಲ್ಲ ಮಾತ್ರ ಧ್ಯಾನ ಮಾಡ್ತಾ ಇದೆ ಅಂದ್ರೆ ಮತ್ತೆ ಸಮಾಜದಿಂದ ಎಷ್ಟೋ ಜನ ಅಜ್ಞಾನದಲ್ಲಿ ಇರ್ತಾರೆ, ಅಂಧಕಾರದಲ್ಲಿ ಇರ್ತಾರೆ. ಅವರ ಒಂದು ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ಯಾವಾಗಾದ್ರೆ ಆ ಒಂದು ಸಮಾಜದಲ್ಲಿ ನಾವು ಕೂಡ ಓಹೋ ಎಲ್ಲರನ್ನ ಬದಲಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೆ ಧ್ಯಾನವನ್ನ ಮತ್ತೆ ಸಸ್ಯಾಹಾರವನ್ನ ನಾವು ಹೇಳ್ತಾ ಹೋದ್ರೆ ಅವರಲ್ಲಿ ಕೂಡ ಆ ಒಂದು ಬದಲಾವಣೆ ಕಂಡು ಅವರಲ್ಲಿಯೂ ಸಹ ಆ ಒಂದು ಅದ್ಭುತವಾದಂತಹ ಪಾಸಿಟಿವ್ ಆಗಿರುವಂತಹ ಆ ಒಂದು ಧರ್ಮ ಪಾಲನೆ ಆಗುತ್ತೆ. ಆಗ ಏನಾಗುತ್ತೆ, ಸಮಾಜವೆಲ್ಲವೂ ಧರ್ಮಯುತವಾಗಿರುತ್ತೆ. ಆದ್ರೆ ಸಮಾಜದಲ್ಲಿ ಯಾರಾದ್ರೂ ಅಧರ್ಮಯುತವಾಗಿ ಜೀವಿಸ್ತಾ ಇದ್ರೆ ಅವರ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇರುತ್ತೆ. ಅದರ ಒಂದು ಪ್ರಭಾವದಿಂದ ನಾವು ದುಃಖಕ್ಕೀಡಾಗ್ತಾ ಇರ್ತೇವೆ. ಮತ್ತೆ ನಾವು ದುಃಖಕ್ಕೆ ಈಡಾಗಬಾರ್ದು ಅಂತಂದ್ರೆ ಅವರ ಒಂದು ಪ್ರಭಾವ ನಮ್ಮ ಮೇಲೆ ಬೀರಬಾರ್ದು ಅಂತಂದ್ರೆ ಅವರು ಕೂಡ ಧರ್ಮಯುತವಾಗಿರ್ಬೇಕು. ಮತ್ತೆ ಧರ್ಮಯುತವಾಗಿ ಇರ್ಬೇಕಂತಂದ್ರೆ ಮತ್ತೆ ಧರ್ಮ ತಿಳಿದಿರುವಂತಹ ನಾವುಗಳು ಮತ್ತೆ ಆ ಧರ್ಮವನ್ನ ಹೇಳಲೇಬೇಕಲ್ಲ ಸಮಾಜದಲ್ಲಿ. ಇವತ್ತು ಚನ್ನಬಸವ ಮಾಸ್ಟರು ಮೈಸೂರಲ್ಲಿ ಇದ್ದಾರೆ. ಆ ಮೈಸೂರಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ಶರೀರ ಧರ್ಮದಲ್ಲಿದ್ದಾರೆ, ಕುಟುಂಬ ಧರ್ಮದಲ್ಲಿದ್ದಾರೆ, ಮತ್ತೆ ಸಮಾಜ ಧರ್ಮಕ್ಕ ಆಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೋಗಿ ಧ್ಯಾನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಸಸ್ಯಾಹಾರಿ ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ, ಪಿರಮಿಡ್ಗಳನ್ನ ಕಟ್ಟಿಸ್ತಾ ಇದ್ದಾರೆ. ಯಾವ ಒಂದು ಧರ್ಮ ಇದು? ಸಮಾಜ ಧರ್ಮ. ಈ ಒಂದು ಸಮಾಜದಲ್ಲಿರುವಂತಹ ಎಷ್ಟೋ ಕುಟುಂಬಗಳೆಲ್ಲವೂ ಏನಾಗ್ಬೇಕು, ಈ ಒಂದು ಚನ್ನಬಸವನಂತಹ ಕುಟುಂಬ ಆಗ್ಬೇಕು, ಅಂದ್ರೆ ಧ್ಯಾನ ಕುಟುಂಬ ಆಗ್ಬೇಕು, ಸಸ್ಯಾಹಾರ ಕುಟುಂಬ ಆಗ್ಬೇಕೆನ್ನುವಂತಹ ಆ ಒಂದು ತಪನೆ ಇದು. ಮತ್ತೆ ಅದೇ ರೀತಿ ಪ್ರತಿದಿನ ಈ ಒಂದು ಜೂಮ್ ಕ್ಲಾಸ್ಗಳು ನಡೀತಾ ಇರೋದು, ಇದು ಕೂಡ ಸಮಾಜ ಧರ್ಮನೇ. ಎಷ್ಟೋ ಕುಟುಂಬಗಳು ಇಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂದ್ರೆ ಇದು ಒಂದು ರೀತಿಯಾದಂತಹ ಸಮಾಜ ಧರ್ಮ. ಈ ಒಂದು ಧರ್ಮದಲ್ಲಿ ನಾವು ಜೀವಿಸ್ಬೇಕು. ಅವಾಗ್ಲೇ ಏನಾಗುತ್ತೆ, ಆ ಒಂದು ಸಮಾಜದಿಂದ ಬರ್ತಕ್ಕಂತ ಅಂದ್ರೆ ನಮ್ಮ ಸುತ್ತಮುತ್ತ ಅಲ್ಲಿಂದ ಬರ್ತಕ್ಕಂತ ದುಃಖಗಳಿಂದ ನಾವು ಏನಾಗ್ತೀವಿ, ಅದ್ರ ಮೇಲೆ ಪ್ರಭಾವ ಬೀರೋದಿಲ್ಲ. ಸೊ ನಾವು ಒಟ್ಟಾರೆಯಾಗಿ ನಾವು ಪಡೆದಿದ್ದನ್ನ ಮತ್ತೆ ನಾವು ಕೊಡ್ಬೇಕು. ಕೊಡೋದ್ರಲ್ಲೇ ಎಷ್ಟು ಆನಂದ, ಸಂತೋಷ, ನೆಮ್ಮದಿ ಇದೆ ಅಂತಂದ್ರೆ ಅದು ಹೇಳಲಿಕ್ಕೆ ಆಗೋದೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಸಮಾಜ ಧರ್ಮದಲ್ಲಿ ಕೂಡ ಜೀವಿಸ್ಬೇಕು. ಸಮಾಜವನ್ನ ಬಿಟ್ಟು ಎಲ್ಲೋ ಅರಣ್ಯಗಳಿಗೆ ಅಥವಾ ಎಲ್ಲೋ ಒಂದು ಆಶ್ರಮಗಳಿಗೆ ಸೇರ್ಕೊಳ್ಳೋದಲ್ಲ, ಅಥವಾ ಎಲ್ಲೋ ಹಿಮಾಲಯಗಳಿಗೂ ಹೋಗೋದಲ್ಲ. ನಮಗೆ ತಿಳ್ಕೊಂಡಿದೀವಿ ಈ ಒಂದು ಆತ್ಮಜ್ಞಾನವನ್ನ, ಈ ಒಂದು ಸಸ್ಯಾಹಾರ ಪದ್ಧತಿಯನ್ನ, ಈ ಒಂದು ಪಿರಮಿಡ್ ಶಕ್ತಿಯನ್ನ, ಈ ಒಂದು ಆಧ್ಯಾತ್ಮಿಕ ವಿಜ್ಞಾನವನ್ನ ನಾವು ತಿಳ್ಕೊಂಡಿದೀವಿ. ತಿಳಿದಿರ್ತಕ್ಕಂಥದ್ದನ್ನ ನಾವು ಸಮಾಜದಲ್ಲಿ ಇದ್ದುಕೊಂಡೇ, ಸಮಾಜದಲ್ಲಿರುವಂತಹ ಎಷ್ಟೋ ಜನರಿಗೆ, ಎಷ್ಟೋ ಕುಟುಂಬಗಳಿಗೆ ನಾವು ಇದನ್ನ ತಿಳಿಸ್ಬೇಕು. ಎಷ್ಟೋ ಜನ ಬದಲಾಗ್ತಾರೆ. ಒಬ್ರು ಬದಲಾದ್ರೆ ಸಾಕು, ನಮ್ಮ ಜೀವನ ಧನ್ಯ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಸಮಾಜ ಧರ್ಮವನ್ನು ಕೂಡ ನಾವು ಪಾಲಿಸಲೇಬೇಕು. ಸೊ ಒಟ್ಟಾರೆಯಾಗಿ ಪಿರಮಿಡ್ ಮಾಸ್ಟರ್ಗಳಾಗಿರ್ತಕ್ಕಂಥ ನಾವೆಲ್ಲರೂ ಸಹ ಈ ಒಂದು 3 ವಿಧವಾದಂತಹ ಧರ್ಮಗಳಲ್ಲಿ 100ಕ್ಕೆ 100ರಷ್ಟು ಜೀವಿಸ್ತಾ ಇದ್ದೀವಿ. ನಾನು ಕಳೆದ 22 ವರ್ಷಗಳಿಂದ ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಈ ಒಂದು 22 ವರ್ಷಗಳಿಂದ ನಾನು ಸರಿಯಾದಂತಹ ಶರೀರ ಧರ್ಮದಲ್ಲಿ ಇದ್ದೇನೆ, ಸರಿಯಾದಂತಹ ಕುಟುಂಬ ಧರ್ಮದಲ್ಲೂ ಇದ್ದೇನೆ, ಹಾಗೂ ಸರಿಯಾದಂತಹ ಸಮಾಜ ಧರ್ಮದಲ್ಲೂ ಸಹ ನಾನಿದ್ದೇನೆ. ನನ್ನ ಶರೀರವನ್ನು ಅದ್ಭುತವಾಗಿ ನಾನು ನೋಡ್ಕೊಳ್ತೇನೆ, ಹಾಗೆ ನನ್ನ ಕುಟುಂಬವನ್ನು ಕೂಡ ನಾನು ಅದ್ಭುತವಾಗಿ ನೋಡ್ಕೊಳ್ತೇನೆ. ಹಾಗೆ ಸಮಾಜದಲ್ಲಿ ಅಂದ್ರೆ ಎಷ್ಟೋ ಜನರಿಗೆ ಹೋಗಿ ನಾನು ಧ್ಯಾನ, ಜ್ಞಾನ, ಸಸ್ಯಾಹಾರ ಜಾಥಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೇವೆ. ಸೊ ಪಿರಮಿಡ್ ಮಾಸ್ಟರ್ಗಳಾಗಿರ್ತಕ್ಕಂಥ ನಾವೆಲ್ಲರೂ 100ಕ್ಕೆ 100ರಷ್ಟು ಈ 3 ಧರ್ಮಗಳಲ್ಲಿ ಜೀವಿಸ್ತಾ ಇದ್ದೀವಿ. ಇವತ್ತು ಅವುಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ಚನ್ನಬಸವ ಮಾಸ್ಟರ್ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನೀವುಗಳ ಎಲ್ಲರೂ ಸಹ ಈ 3 ಧರ್ಮಗಳಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಕತೆ ಇದು.
ನಮ್ಮೆಲ್ಲರ ಧರ್ಮ. ಇದು ನಮಗೆ ನಾವೇ ಸ್ಫೂರ್ತಿಯನ್ನು ಹೊಂದುವಂತಹ ವಿಶೇಷವಾದಂತಹ ಆ ಕಾನ್ಸೆಪ್ಟು ಈ ಒಂದು ತ್ರಿವಿಧ ಧರ್ಮಗಳನ್ನುವಂಥದ್ದು. ಸೊ ಎಲ್ಲರೂ ಈ ಒಂದು ತ್ರಿವಿಧ ಧರ್ಮಗಳಲ್ಲಿ ಆಲ್ರೆಡಿ ನೀವೆಲ್ಲರೂ ಜೀವಿಸ್ತಾ ಇದ್ದೇವೆ, ನಾವು ನೀವೆಲ್ಲರೂ ಜೀವಿಸ್ತಾ ಇದ್ದೇವೆ. ಆ ಜೀವಿಸುವಂತದ್ದನ್ನ ನಾವು ಏನ್ ಮಾಡ್ತಾ ಇದೀವಿ ಇವತ್ತು ಸ್ವಲ್ಪ ನೆನಪು ಮಾಡಿದೀವಿ ಅಷ್ಟೇ. ಸೊ ಒಟ್ಟಾರೆಯಾಗಿ ಎಲ್ಲರೂ ಈ ಒಂದು ತ್ರಿವಿಧ ಧರ್ಮಗಳು, ಎಷ್ಟೋ ಧರ್ಮಗಳಿದಾವೆ ಮತ್ತೆ ನವವಿಧ ಧರ್ಮಗಳಿವೆ, 21 ಧರ್ಮ, 9 ಧರ್ಮಗಳು, 21 ಧರ್ಮಗಳು, ಏನೋ ಬಹಳಷ್ಟು ಧರ್ಮಗಳಿದಾವೆ. ಆದ್ರೆ ಮುಖ್ಯವಾಗಿ ಅವೆಲ್ಲಗಳಿಗಿಂತ ಮುಖ್ಯವಾಗಿ ಈ ಒಂದು 3 ವಿಧವಾದಂತಹ ಧರ್ಮಗಳು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು, ಪ್ರತಿಯೊಬ್ಬ ಧ್ಯಾನಿ, ಪ್ರತಿಯೊಬ್ಬ ಜ್ಞಾನಿ ಹೊಂದ್ಲೇಬೇಕು, ಪಡ್ಲೇಬೇಕು, ಇದರಲ್ಲಿ ಜೀವಿಸ್ಲೇಬೇಕು ಅಂತ ಹೇಳ್ತಾ ಇಂಥ ಒಂದು ಅದ್ಭುತವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮೈಸೂರು PSS ಮಾಸ್ಟರ್ಸ್ಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಒಂದು ಸತ್ಸಂಗ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. Thank you so much, Masters.